ಅಯ್ಯಯ್ಯೋ, ನನ್ನ ಬ್ರದರ್ಗೆ ಹೊಡಿತೀಯಾ? ನೀನ್ ಸುಮ್ಮನೆ ಬಿಡೋದಿಲ್ಲ. ಅಮ್ಮಯ್ಯ, ನಿನ್ನ ಕಥೆನೂ ಮುಗೀತು. ಹೋಗು ಮಗಳೇ, ಹಗ್ಗ ತಗೊಂಡ್ ಬಾ, ಇಲ್ಲೇ ಕಟ್ಟಾಕೋಣ. ಇದನ್ನ ತಗೊಳ್ಳಿ ಅಪ್ಪ. ಮಗಳೇ, ಬೇರೆ ಯಾರು ನಿನ್ನ ನೋಡಿಲ್ಲ ತಾನೇ? ಇಲ್ಲ ಇಲ್ಲ ಅಪ್ಪ, ಇವ್ರೇ ಬಂದ್ಬಿಟ್ಟು ನನ್ನ ಬೇರೆ ಯಾರು ನೋಡ್ಲಿಲ್ಲ. ಎದ್ದೇಳ್ಬೇಡ ನೀ, ಸುಮ್ನೆ ಮಲ್ಗಿರೋ ತರ ಆಕ್ಟಿಂಗ್ ಮಾಡು. ಮಗಳೇ, ಇವ್ರು ತುಂಬಾ ಚಾಲಾಕಿಗಳು. ನೀನು ಆತ್ಮ ಅಲ್ಲ ಅನ್ನೋ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಆಯ್ತು ಅಪ್ಪ. ನಾನು ಬಂಗ್ಲೆಗೆ ಹೋಗಿ ಮಿಕ್ಕಿದವ್ರನ್ನೆಲ್ಲ ಓಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇವರಿಬ್ಬರಿಗೆ ಏನಾದರೂ ಗತಿ ಕಾಣಿಸಿದ್ರೆ ಆಯ್ತು. ಬೇಗ ಹೋಗಿ ಅಪ್ಪ, ಇಲ್ಲಾಂದ್ರೆ ಅವ್ರಿಗೆ ಡೌಟ್ ಶುರುವಾಗುತ್ತೆ. ಆ ಸ್ನಾನ ನಾವ್ಯಾಕೆ ಆ ಸ್ನಾನ ಮಾಡಬೇಕು? ನಾನು ಅಲ್ಲಿಗೆ ಹೋಗ್ತೀನಿ. ಹೋಗಿಲ್ಲ ಅಂದ್ರೆ ಅನುಮಾನ ಬರುತ್ತೆ. ಬ್ರದರ್, ಇದು ಆತ್ಮ ಅಲ್ಲ. ಗೊತ್ತು ನಂಗೆ, ನಾನು ನಿಂತರನೆ ಅವಳನ್ನ ಹಿಂಬಾಲಿಸ್ಕೊಂಡ್ ಬಂದೆ. ಅವರು ನನ್ನನ್ನ ಯಾಮಾರಿಸಿ ಹಿಡಿದು ಬಿಟ್ರು. ಹನಿ, ಬೇಗ ದಾರನ ಬಿಚ್ಚು. ಸರಿ ನಡಿ, ಅವ್ರನ್ನ ಯಾಮರ್ಸಿ ಹಿಡಿದ್ಬಿಡೋಣ. ಇಲ್ಲ, ಮೊದ್ಲು ಅವರ ರಹಸ್ಯನ ತಿಳ್ಕೋಬೇಕು. ರಹಸ್ಯನ ಹೇಗೆ? ಅವ್ರ ಬಲೆಯಲ್ಲಿ ಅವ್ರನ್ನೇ ಬೀಳ್ಸೋಣ. ಅವರು ನೇರಳೆ ಸಿಂಗ್ ಮತ್ತು ಕಕ್ಕಿದೇವಿ ಬಗ್ಗೆ ಸುಳ್ಳು ಕತೆ ಹೇಳಿದ್ರಲ್ವಾ, ಆ ನೇರಳೆ ಸಿಂಗ್ ಮತ್ತು ಕಕ್ಕಿದೇವಿನೇ ಅವರಿಗೆ ಪಾಠ ಕಲಿಸುವಾಗ ಮಾಡೋಣ. ಇಡೀ ರಾತ್ರಿ ಕಳೆದೋಯ್ತು, ಹನಿ ಬನಿ ವಾಪಸ್ ಬರ್ಲೇ ಇಲ್ಲ. ಅವರನ್ನ ಆತ್ಮ ಕರ್ಕೊಂಡು ಹೋಗ್ಬಿಡ್ತು. ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಏನು ಡೌಟ್? ಆತ್ಮನ ಪೊಲೀಸರು ಹೇಗೆ ಹಿಡಿತಾರೆ? ಅದೊಂದ್ಸತಿ ಈ ಕಡೆ ಒಂದ್ಸತಿ ಆ ಕಡೆ ಇರುತ್ತಲ್ಲಣ್ಣ. ನನಗೆ ನನ್ನ ಸ್ನೇಹಿತರು ವಾಪಸ್ ಬೇಕು, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೆದರ್ಬೇಡ ಪಪ್ಪಟ್, ಅವರಿಬ್ರು ವಾಪಸ್ ಬಂದೇ ಬರ್ತಾರೆ. ಹೌದು, ಹನಿ ಬನಿ ಹುಡುಕಕ್ಕೆ ಬೇರೆ ದಾರಿನೇ ಹುಡುಕ್ಬೇಕಾಗಿದೆ. ಯಾವುದು ಇಲ್ಲ. ನಾವೆಲ್ಲರೂ ಹನಿ ಬನಿನ ಹುಡುಕ್ತಿದ್ವಲ್ಲ, ಯಾವ ಪೂರಿನೂ ಮಾಡಿಲ್ಲ. ಈಗ ಪೂರಿ ಮಾಡ್ತೀನಿ. ತಾತ, ನಾಷ್ಟ ಅಲ್ಲ, ರಸ್ತೆ. ಕುರಿನೆಲ್ಲ ನಾವು ಮಾಡಲ್ಲ ಮಗನೇ. ಕುರ್ಮಾ ಮಾಡ್ಕೊಡ್ಲಾ? ಇವರು ಪೂರಿ ಕುರಿ ಅಂತೆಲ್ಲ ಹೇಳ್ಕೊಂಡು ನಮ್ ದಾರಿ ತಪ್ಪಿಸ್ತಿದಾರಣ. ತಾತ, ಹನಿ ಬನಿ ಹುಡ್ಕೋಕೆ ಯಾವ್ದಾದ್ರು ದಾರಿ ಇದೆಯಾ? ಒಂದು ಉಪಾಯ ಇದೆ. ತಾಂತ್ರಿಕ ಬಾಬಾ ಅವರು ಆತ್ಮದ ಜೊತೆ ಮಾತಾಡಿ ಹನಿ ಬನಿ ಎಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಈ ತಾಂತ್ರಿಕ ಮಾಂತ್ರಿಕತೆಯಿಂದ ಏನು ಪ್ರಯೋಜನ ಇಲ್ಲ. ಹೌದು, ನಿನ್ನ ಹತ್ರ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಇಲ್ಲ. ತಾತ, ನೀ ಯಾರು ಕರಿಬೇಕು ಅಂತ ಹೇಳಿದ್ರೆ ಅವ್ರನ್ನ ಬರೋದಕ್ಕೆ ಹೇಳಿ. ನಂಗೆ ನಮ್ಮ ಸ್ನೇಹಿತರು ವಾಪಸ್ ಬರ್ಬೇಕು. ಎನಿ ಡೌಟ್? ಅಣ್ಣ, ನನಗಂತೂ ಸಖತ್ ನಿದ್ದೆ ಬರ್ತಿದೆ ಅಣ್ಣ. ಇಲ್ಕಳ್ರಪ್ಪ, ಆ ತಾಂತ್ರಿಕ್ ಬಾಬಾ ಬರೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು? 3 ಗಂಟೆ ಆಯ್ತು. ಇನ್ನು ಯಾವ ಸಮಯದಲ್ಲಾದ್ರೂ ಬಂದೇ ಬರ್ತಾರೆ. ಓಂ ಹೈಂ ಹ್ರೀಂ ಕ್ಲೀಂ ಓಂ ತಾಂತ್ರಿಕ್ ಬಾಬಾ ಅವ್ರನ್ನ ಕರ್ಕೊಂಬಂದೆ ನಾನು. ಅಣ್ಣ, ಇವನು ಬಂಗ್ಲೆಲಿರೋ ಆಂಟಿಕ್ ಪೀಸ್ಗಳಲ್ಲೇ ಮಾಸ್ಟರ್ ಪೀಸ್ ತರ ಕಾಣಿಸ್ತಿದಾರಣ್ಣ. ಅಲ್ಲಪ್ಪ, ಇವನೇ ತಾಂತ್ರಿಕನ? ಏನು ಕಾಣಿಸ್ತಾ ಇಲ್ವಲ್ಲಪ್ಪ? ಮಂಚಲಿರೋ ಕಣ್ಣಿಂದ ನೋಡು, ಆಗ ಅಂತರಾತ್ಮ ಕಾಣಿಸುತ್ತೆ. ಪಲ್ಟಿ ಹೊಡಿತ. ಇವನವನ ಉಲ್ಟಾ ಪಾರ್ಟಿ. ಎನಿ ಡೌಟ್? ಪಲ್ಟಿ ಈ ದುನಿಯಾನ ಸೀದಾ ಮಾಡಕ್ಕೋಸ್ಕರ ಉಲ್ಟಾ ಆಗ್ಬೇಕಾಗತ್ತೆ. ಪಲ್ಟಿ ಹೊಡಿತ ಶಿವ. ನೀವು ಆತ್ಮನ ಹಿಡಿತೀರಿ ತಾನೇ? ಆತ್ಮ ಏನು, ಗಿಣಿಲಿರೋ ಆತ್ಮ ಜನ ಗಿರ್ಗಿಟ್ಲೆ ಹಿಡ್ಬಿಡ್ತೀನಿ. ಅಯ್ಯಯ್ಯೋ, ಏನೋ ನನ್ನೊಳಗೆ ಯಾವ ಆತ್ಮನು ಬರೋದ್ ಬೇಡ. ಎಲ್ಲ ಗಿಣಿಗಳು ಆತ್ಮಗಳಾಗಲ್ಲ, ಮತ್ತೆ ಆತ್ಮಗಳಾವು ಗಿಣಿಗಳಾಗಲ್ಲ. ಪಲ್ಟಿ ಹೊಡಿತ ಶಿವ, ಗೊತ್ತಾಯ್ತವೇ? ಬಾಬಾ ಅವರು ತುಂಬಾ ಆತ್ಮಗಳನ್ನ ಹಿಡ್ದಿದ್ದಾರೆ. ಮತ್ತೆ ಇಷ್ಟ್ ದಿನ ಆತ್ಮನ ಯಾಕೆ ನೀವು ಹಿಡಿಯೋದಕ್ಕೆ ಪ್ರಯತ್ನ ಪಡ್ಲಿಲ್ಲ? ಅದು ಇಲ್ಲಿ ಯಾರು ಯಜಮಾನ್ರು ಇರ್ಲಿಲ್ವಲ್ಲ, ನನ್ನ ಹತ್ರ ಇವರು ಕೊಡೋದಕ್ಕೆ ದುಡ್ಡು ಇರ್ಲಿಲ್ಲ. ತಾತ, ನಾವು ನಿಮ್ಗೆ ಹಣ ಕೊಡ್ತೀವಿ, ನೀವು ಆತ್ಮದಿಂದ ನಮ್ಮ ಸ್ನೇಹಿತರನ್ನ ಬಿಡ್ಸೋಕ್ ಸಹಾಯ ಮಾಡ್ತೀರಾ?
ಖಂಡಿತ ಬಿಡ್ಸ್ಕೊಡ್ತೀನಿ. ಏ ಹೆದ್ರು ಬುಕ್ಲ ಆತ್ಮ, ಎಲ್ಲ ಉತ್ಕೊಂಡಿದ್ಯಾ? ಬೇಗ ಬಾ. ಏ ಆತ್ಮ, ಎಲ್ಲ ಉತ್ಕೊಂಡಿದ್ಯಾ? ಎಲ್ಲಿದ್ಯಾ ನೀನು? ಹೈಮ್ ಕ್ಲೇಮ್, ನಿನ್ನಲ್ಲಿರೋ ಆತ್ಮ ಹೊರಡುವಂತ ಸಮಯ ಬಂದಿದೆ. ಹೈಮ್ ಕ್ಲೇಮ್. ಆತ್ಮ, ಅಲ್ಲಿದೆ ಆತ್ಮ. ಏ ಅಲ್ಲೇನ್ ಸುಮ್ನೆ ಓಡಾಡ್ತಿದ್ಯಾ? ಇಲ್ಲಿ ಬಂದು ನನ್ನ ಕಮಾಂಡರ್ದೊಳಗೆ ಕುಟ್ಕೋ. ತಡಕ್ ಅಂತ ಬಡಕ್ ಅಂತ ಕುಟ್ಕೋ. ಬಾ ಬಾ, ಇವತ್ತು ನಿನಗೆ ಮೋಕ್ಷ ಕೊಡ್ತೀನಿ. ಬಾ, ಮೋಕ್ಷ ಕೊಡ್ತೀನಿ. ಅಣ್ಣ, ಮತ್ತೆ ಮಾಯ ಆಗೋಯ್ತಣ್ಣ. ಅಯ್ಯೋ, ಸ್ವಲ್ಪ ಅನ್ನ ಸ್ವಲ್ಪ ಸಾರು. ಏ ಆತ್ಮ, ನೀನು ನನ್ನ ಹತ್ರ ಇರೋ ಹುಷಾರು. ಎಲ್ಲ ಅಡಗಿದ್ಯಾ ಆತ್ಮ? ನನ್ನ ಹಿಂದೆ ಇದೆಯಾ ನೀನು? ಬಾ ಬಾ ಬಾ. ಅಯ್ಯೋ, ನನ್ನ ಕಾಲನ್ನ ಕಿಟ್ಕೊಂಡಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನ್ನನ್ನು ಬಿಟ್ಬಿಡು. ಬಿಡು, ನನ್ ಬಿಟ್ಬಿಡು. ಏನ್ ಮಾಡ್ತಿದ್ಯಾ? ಬಿಡು ಆತ್ಮ, ಬಿಟ್ಬಿಡು. ಬಿಟ್ಬಿಡು ನನ್ನನ್ನ. ನನಗೆ ಗೊತ್ತಿಲ್ಲ ನೀ ಇಷ್ಟೊಂದು ಖತರ್ನಾಕ್ ಆಗಿದ್ಯಾ ಅಂತ. ಅಣ್ಣ, ಈ ಆತ್ಮ ಒಂದ್ ಸೆಕೆಂಡು ಬಿಡ್ದಂಗೆ ಸರಿಯಾಗಿ ಚೆಚ್ತೈತಲ್ಲ ಅಣ್ಣ. ಕಾಪಾಡಿ ಕಾಪಾಡಿ, ನಾನು ಯಾರು ಕಾಪಾಡಿ ಕಾಪಾಡಿ. ಅಯ್ಯಯ್ಯೋ, ಕಾಪಾಡ್ರಪ್ಪ. ಅಯ್ಯೋ ಅಯ್ಯೋ ಯಾರು ಕಾಪಾಡ? ಅಯ್ಯೋ ಅಯ್ಯೋ ಅಯ್ಯೋ, ಬೇಡ 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 ಬೇಡ, ಬಿಟ್ಬಿಡು. ಅಯ್ಯೋ ಅಯ್ಯೋ. ಏ ಆತ್ಮ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ನನ್ ಬಿಟ್ಬಿಡು. ಬಿಟ್ಬಿಡಮ್ಮ, ಬಿಟ್ಬಿಡು ಮಕ್ಳೇ. ಅಯ್ಯಯ್ಯೋ, ಬಿಡಮ್ಮ, ಬಿಟ್ಬಿಡು ಬಿಟ್ಬಿಡು. ಅಣ್ಣ, ಈಗ ಶೋ ಲೈಟ್ ಮೇಲೆ ಸ್ಟಾರ್ಟು. ನೀನ್ ಇಷ್ಟೊಂದು ಭಯಂಕರವಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಿಟ್ಬಿಡು ನನ್ನ. ಅಯ್ಯಪ್ಪ, ಈ ಬೂತ್ಗಳ ಕಡೆ ಇನ್ನೂ ತಲೆನೇ ಹಾಕಲ್ಲಪ್ಪ. ಓಡ ಓಡ ಮಂತ್ರಿಕ. ಅಯ್ಯಪ್ಪ ಅಯ್ಯಪ್ಪ. ಬನ್ನಿ, ನಾವೇ ಹೋಗಿ ಅವರಿಬ್ಬರನ್ನು ಹುಡ್ಕೋಣ. ತಾತ, ನಾವಿಬ್ರು ಹನಿ ಬನ್ನಿನ ಹುಡ್ಕಕ್ ಹೋಗ್ತಾ ಇದ್ದೀವಿ. ತಿಂತಾ ಇದ್ದೀರಾ? ಸರಿ, ತಿನ್ನಿ. ಅಣ್ಣ, ನಿನ್ನ ಹತ್ರ ಎಷ್ಟೊಂದು ದುಡ್ಡಿದೆ. ಇವನ್ಗೊಂದು ಕಿವಿಗೆ ಹಾಕೊಳ್ಳೋ ಮಿಷಿನ್ ಕೊಡ್ಸೋಣ. ಆತ್ಮ ಬಂದ್ಬಿಡ್ತು. ಓಡಿ, ಬಾಗ್ಲತ್ರ ಓಡಿ. ಏನು ಡೌಟ್? ಆತ್ಮ ತಿರ್ಗಾ ಬಂದ್ಬಿಡ್ತಂತೆ. ಓಡೋಗೋಣ. ಆತ್ಮ ಮತ್ತೆ ಬಂದ್ಬಿಡ್ತಂತ. ಅಯ್ಯೋ ಅಯ್ಯೋ, ಆತ್ಮ ಮತ್ತೆ ಬಂತು. ಓಡಿ. ಓಡಿ ಅಣ್ಣ, ಇಲ್ಲಾಂದ್ರೆ ಆತ್ಮ ಕೋಲ್ ತಗೊಂಡು ಚೆನ್ನಾಗಿ ಹೊಡೆಯುತ್ತೆ. ಆಮೇಲೆ ನಾನು ಯಾವತ್ತು ನಮ್ಮಮ್ಮಂಗೆ ಮೊಸರು ತಗೊಂಡೋಗಕ್ ಆಗಲ್ಲ ಅಣ್ಣ. ಅಯ್ಯೋ, ನಿನ್ನ ಮೊಸರಿನ ವಾಂತರದಲ್ಲಿ ನಮ್ಮನ್ನೆಲ್ಲ ಚಟ್ನಿ ಮಾಡಾಕ್ತಿದೀಯಾ. ಈಗ ಸದ್ಯಕ್ಕೆ ಓಡು. ಅಣ್ಣ, ಏನೋ ಕನ್ಫ್ಯೂಷನ್. ಕಾಪಾಡಿ ಕಾಪಾಡಿ ಅಂತ ನಾವು ಕೂಕೋಬೇಕಲ್ವಾ? ಜಾಗ ಖಾಲಿ ಮಾಡಿ.
ಏನ್ರಣ್ಣ ಆತ್ಮದ ಹಿಂದೆ ನಾವು ಓಡ್ತಿದೀವೋ ಇಲ್ಲ ಆತ್ಮ ನಮ್ ಹಿಂದೆ ಓಡ್ ಬರ್ತಾ ಇದೆಯೋ? ಕನ್ಫ್ಯೂಷನ್ ಅಣ್ಣ. ಹಾ ನಿನ್ನನ್ ಬಿಡಲ್ಲ ಕಕ್ಡಿ ದೇವಿ. ಇವತ್ತು ಈ ನೇರಳೆ ಸಿಂಗ್ ನಿಂಗೆ ಬುದ್ಧಿ ಕಲಿಸ್ತಾನೆ. ಈ ಕಕ್ಕಡಿ ದೇವಿನು ನಿಂಗೆ ಕಡ್ಡಿ ಹಿಡ್ಕೊಂಡು ಹೊಡಿತಾಳೆ. ಅಯ್ಯಯ್ಯೋ ಕಡ್ಡಿ, ಹೌದು ನಾವೆಲ್ಲ ಈಗ ಪಚ್ಚಡಿ ಆಗೋಗ್ಬಿಡ್ತೀವಿ. ಓಡಿ. ನಿಂತ್ಕೋ ಆತ್ಮ, ನಿಂತ್ಕೋ. ನಿನ್ನನ್ ಬಿಡಲ್ಲ ನಾನು. ಅಯ್ಯಯ್ಯ, ನನ್ನ ಬಿಟ್ಬಿಡು ಕಕ್ಕಡಿ ದೇವಿ, ನಾನಿನ್ ಹಳೆ ಕೆಲಸದವನು. ಅಯ್ಯಯ್ಯೋ ನನಗ್ ಕಾಪಾಡು ಅಂತ ಹೇಳ್ತಾ ಇದೆ. ಅರೆ ನಿನ್ಗೆಲ್ಲ ಹೇಳ್ತಿರೋದು ಈ ಅಂಕಲ್ ಕರಿತಾ ಇದೆ. ಆದ್ರೆ ನಾನಲ್ವಾ, ಇಡೀ ಪ್ರಪಂಚನೇ ನನ್ನನ್ನ ಬಾಬಾ ಅಂತ ಕರೀತೆ. ನಾನು ನೇರಳೆ ಸಿಂಗು, ನೀನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಿ ಕೇಳು, ಈಗ ಈ ಆತ್ಮ ನಾವು ಉಪ್ಪಿಟ್ಟು ಮಾಡಕ್ ಬಿಡ್ತೀನಿ. ಅದನ್ನ ತಗೊಂಡ್ ಬಂದು ನಾನು ತಿನ್ಬಿಡ್ತೀನಿ. ನಾನು ಆತ್ಮ ಅಲ್ಲ, ನಾನು ಇವ್ರ ಮಗಳು. ನಿನ್ನ ಆತ್ಮ ಅಲ್ಲ ಅಂದ್ರೆ ಮತ್ಯಾಕ್ ಹಾರ್ತೀಯಾ? ನಾನು ಹಾರ್ತಾ ಇದ್ನಲ್ಲ ಹಾಗೇನೆ. ನಾನು ಏನ್ ಆತ್ಮ ಅಲ್ಲ, ನಾನು ಬದುಕಿದ್ದೀನಿ. ಬನ್ನಿ. ಈ ಬನ್ನಿ ಯಾಕೆ ನಿಂತ್ಕೋತಾ ಇಲ್ಲ? ನೀವಿಬ್ರು ಎಲ್ಲಿ ಹೊರಟಾಗ್ಬಿಟ್ಟಿದ್ರಿ? ನಮ್ಗೆಲ್ಲ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು. ಎನಿ ಡೌಟ್? ನಾನು ಹೇಳ್ತೀನಿ, ಈ ಕಂಬಿಗಳಿಂದನೇ ಇವರು ಹಾರ್ತಾ ಇದ್ದಿದ್ದು. ಇವಾಗ ನಾನು ಅದನ್ನ ಮಾಡಿ ತೋರಿಸ್ತೀನಿ ನಿಮ್ಗೆಲ್ಲ. ಇರಿ. ಮತ್ತೆ ಇದರಿಂದ ಬರ್ತಿತ್ತು ಆ ಭಯಾನಕ ಮ್ಯೂಸಿಕ್. ಮತ್ತೆ ಆ ಆತ್ಮ ಈ ಮಾಲಿಯ ಮಗಳು. ಇದು ಆತ್ಮ ಅಲ್ಲ ಅಂದ್ರೆ ಮತ್ ಮಾಯಾ ಹೇಗಾಗ್ತಿತ್ತು? ಹೇಳ್ತೀನಿ, ಇದೊಂದು ಹಳೆ ಬಂಗ್ಲೆ. ಇಲ್ಲಿ ಎಲ್ಲ ಜಾಗದಲ್ಲಿ ಗುಪ್ತವಾದ ಬಾಗಿಲುಗಳಿವೆ. ಒಂದು ಬಾಗಿಲಿಂದ ಒಳಗೋಗಿ ಇನ್ನೊಂದು ಬಾಗಿಲಿಂದ ಹೊರಗೆ ಬರುತ್ತೆ. ಮತ್ತೆ ತಾಂತ್ರಿಕ ಮೊದ್ಲೇ ಇವ್ರನ್ನ ಭೇಟಿಯಾಗಿದ್ದ. ಆದ್ರೆ ಇದನ್ನೆಲ್ಲ ಅವ್ರು ಯಾಕೆ ಮಾಡಿದ್ದಾರೆ? ಅವರೇ ಇದಕ್ಕೆ ಉತ್ತರ ನೀಡ್ತಾರೆ. ನಾನ್ ಕೊಡಿಸ್ತೀನಿ ಈಗ. ತೋತಾರಾಮ್ ಮೊದಲನೇ ಸಲ ನನ್ನನ್ನು ಭಯ ಪಡಿಸಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತ್ರಿ ಅವರಿಗೆ ಮಾಡಲೇಬೇಕಾಗಿದೆ. ನಿಲ್ಲು ತೋತಾರಾಮ್. ತೋತಾರಾಮ್ ಶಾಂತವಾಗು. ಇಷ್ಟೊಂದು ಕೋಪದಲ್ಲಿ ಇವ್ರನ್ನ ಹೊಡೆಯೋದು ಒಳ್ಳೇದಲ್ಲ. ಬಿಟ್ಬಿಡಿ ನನ್ನ ಕೋಪ ಒಂಚೂರು ಕಡಿಮೆ ಆಗಲ್ಲ. ಇಲ್ಲ ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ, ತಪ್ಪಾಗಿದೆ ನಮ್ಮಿಂದ, ಪ್ಲೀಸ್ ಬಿಟ್ಬಿಡೋಣ. ಅವನಿಗಿಂತ ಜಾಸ್ತಿ ಮೋಸ ಮಾಡೋರೆಲ್ಲ ಬಿಟ್ಟಿದ್ಯಾ ನೀನು. ಆಯ್ತು, ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಿ ಅಂತ ಬಿಡ್ತಾ ಇದ್ದೀನಿ. ಹೇಳಿ, ಯಾಕೆ ನಾಟಕ ಆಡಿದ್ರಿ ಅಂತ? ಹೇಳ್ತೀನಿ.
ಈ ಬಂಗ್ಲೆಯವರು ಯಾವುದೋ ದೇಶದಲ್ಲಿದ್ದಾರೆ. ಅವ್ರು ಅಲ್ಲೇ ಇದ್ರೆ ನಾವು ಇಲ್ಲೇ ಆರಾಮಾಗಿರ್ಬೋದು. ಆದ್ರೆ ಅವರಿಂದ ಮೇಲಿಂದ ಮೇಲೆ ಬಂಗ್ಲೆ ಮಾರೋದಕ್ಕೆ ಒತ್ತಡ ಇದೆ. ಅಪ್ಪಂಗೆ ತುಂಬಾನೇ ವಯಸ್ಸಾಗಿದೆ. ನಾವೆಲ್ಲಿ ಹೇಳಿದ್ವಿ ಇವ್ರು ಇನ್ನೂ ಆಡೋ ವಯಸ್ಸಲ್ಲಿ ಇದ ಅಂತ. ಹೊಸ ಮಾಲೀಕರು ಬಂದ್ರೆ ಅವ್ರು ಇವ್ರನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ಅದಕ್ಕೆ ಯಾರೇ ಬಂದ್ರು ಅವ್ರಿಗೆ ಹೆದರ್ಸಿ ಇಲ್ಲಿಂದ ಬೇಗ ಓಡಿಸ್ಬಿಡ್ತೀವಿ ನಾವು. ಏನೋ ಮಾಲಿ ಬೇಕಾ? ನಾನೇ ಇದೀನಲ್ಲ, ರಾತ್ರಿ ಎಲ್ಲ ಡ್ಯೂಟಿ ಮಾಡಿ ನೋಡ್ಕೋತೀನಿ. ದಯವಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸ್ಬೇಡಿ. ಅಪ್ಪ ನಾನು ಅದನ್ನೇ ಹೇಳ್ತಿರೋದು, ಓಡಿಸ್ಬಿಡ್ತಾರೆ ಅಂತ. ಈಗ ಸಾಕು, ನಿಮ್ದೆಲ್ಲ ಮುಗೀತು. ಇನ್ನೇನಿದ್ರು ಇಬ್ರು ಜೈಲ್ಗೆ ಹೋಗಿ ಒಟ್ಟಿಗೆ ಊಟ ಮಾಡಿ. ಏನೇ ಡೌಟ್? ಸಜಾ ಆಗ್ಲೇಬೇಕು ನಿಮ್ಗೆ. ಮಜಾನ ಮನೆ ಬಿಟ್ಟು ಹೋದ್ರೆ ಯಾವ ಮಜಾ ಸಿಗುತ್ತೆ ಹೇಳಿ? ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಯ್ತು. ಆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದ್ರೆ ತೋತಾರೋ ಒಪ್ಕೊಂಡ್ರೆ ಮಾತ್ರ. ಏನ್ ಐಡಿಯಾ ನಿಂದು? ಅವರಿಬ್ರು ಏನ್ ಮಾಡಿದ್ರು ಅದು ಒಂದು ಕಾರಣದಿಂದಾನೇ ಮಾಡಿದ್ದಾರೆ, ಅದು ತಪ್ಪು. ಆದ್ರೆ ಈ ಬಂಗ್ಲೆನ ಚೆನ್ನಾಗಿ ನೋಡ್ಕೊಂಡಿದಾರಲ್ವಾ? ಈ ವಿಚಾರಕ್ಕೆ ಬದ್ಧರಾಗ್ಲೇಬೇಕು. ಆದ್ರೆ ಯಾರನ್ನಾದ್ರೂ ಒಬ್ರನ್ನ ಕೇರ್ ಟೇಕರ್ ಆಗಿ ಇಡ್ಲೇಬೇಕಲ್ವಾ? ಇವ್ರನ್ನ ಇಲ್ಲಿ ಇರೋದಕ್ಕೆ ಬಿಡೋಣ. ಹೌದು, ಇದು ಸರಿಯಾದ ಮಾತು. ನಾನು ಹೇಗಿದ್ರು ಅವಾಗ ಇರೋದಕ್ಕೆ ಇಲ್ಲಿಗೆ ಬರ್ತೀನಿ. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಧನ್ಯವಾದ. ಆದ್ರೆ ತುತಾರಾಮ್, ನೀನ್ ಸ್ವಲ್ಪ ಎಕ್ಸ್ಟ್ರಾ ನಿಗಾ ಇಡ್ಬೇಕಾಗುತ್ತೆ. ಯಾಕೆ? ಇವ್ರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇರೋದ್ರಿಂದ ನೀವು ಹಾಲು ಅಂದ್ರೆ ಇವ್ರು ಬಾಲು ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಸಾಹೇಬ್ರೆ, ಕಾಳ್ ಬೇಕು ಅಂದ್ರೆ ನಾನು ಕಾಳನ್ನೇ ತಂದು ಕೊಡ್ತೀನಿ.